ಡಿಯರ್ಸ್, ವೆಲ್ಕಮ್ ಟು ದಿ ಸೌಂದರ್ಯ ನರ್ಸಿಂಗ್ ಚಾನಲ್. ಸೊ ಈ ವಿಡಿಯೋನಲ್ಲಿ ನಾವು ಎಪಿಸ್ಟ್ಯಾಕ್ಸಿಸ್ ಬಗ್ಗೆ ನೋಡೋಣ. ಎಪಿಸ್ಟ್ಯಾಕ್ಸಿಸ್ ಅಂದರೆ ಏನು, ಸೊ ಇದು ಹೇಗೆ ನಾವು ಟ್ರೀಟ್ಮೆಂಟ್ ಮಾಡ್ಬೋದಾ ಅಂತ. ಸೊ ಲೆಟ್ ಗೆಟ್ ಸ್ಟಾರ್ಟ್. ಸೊ ಎಪಿಸ್ಟ್ಯಾಕ್ಸಿಸ್ ಫಸ್ಟ್ ನಾವು ಮೀನಿಂಗ್ ನೋಡೋಣ. ಸೊ ಎಪಿಸ್ಟ್ಯಾಕ್ಸಿಸ್ ನಥಿಂಗ್ ಬಟ್ ಇಟ್ ಈಸ್ ಆಲ್ಸೋ ನೌನ್ ಆಸ್ ಅ ನೋಸ್ ಬ್ಲೀಡ್. ಸೊ ಎಪಿಸ್ಟ್ಯಾಕ್ಸಿಸ್ ಏನಿದೆ ಇದು ಒಂದು ಮೆಡಿಕಲ್ ಟರ್ಮ್ ಇದೆ. ಅದಕ್ಕೆ ನಾವು ನಾರ್ಮಲಿ ಏನು ಕರಿತೀವಿ ಅಂದರೆ ನೋಸ್ ಬ್ಲೀಡ್. ನೋಸ್ ಬ್ಲೀಡ್ ಅಂದರೆ ಮೂಗಿದಿಂದ ಬ್ಲೀಡಿಂಗ್ ಸ್ಟಾರ್ಟ್ ಆಗೋದು. ಸೊ ಆ ಕಂಡೀಷನ್ ಏನು ಕರಿತೀವಿ, ಎಪಿಸ್ಟ್ಯಾಕ್ಸಿಸ್, ರೈಟ್. ಸೊ ಈ ಕಂಡೀಷನಲ್ಲಿ ಏನಿರುತ್ತೆ ಅಂದರೆ ಇಲ್ಲಿ ಆ್ಯಕ್ಟಿವ್ ಬ್ಲೀಡಿಂಗ್ ಸ್ಟಾರ್ಟ್ ಇರುತ್ತೆ ಆ್ಯಂಡ್ ಇದಕ್ಕೆ ನಾವು ಏನು ಕರಿತೀವಿ, ಅಥವಾ ಆ್ಯಕ್ಟಿವ್ ಬ್ಲೀಡಿಂಗ್ ಅಂತೂ ಕರಿಬಹುದು ಅಥವಾ ಅಕ್ಯೂಟ್ ಹೆಮ್ರೇಜ್ ಅಂತೂ ಕರಿತೀವಿ, ಫ್ರಾಮ್ ದ ನಾಸ್ಟ್ರಿಲ್, ನಸಲ್ ಕ್ಯಾವಿಟಿ ಆ್ಯಂಡ್ ನೋಸೋಫ್ಯಾರಿಂಗ್. ಏನು ನಾಸ್ಟ್ರಿಲ್ ಅಥವಾ ನಸಲ್ ಕ್ಯಾವಿಟಿದಿಂದ ಏನು ಬ್ಲೀಡಿಂಗ್ ಆಗ್ತಾ ಇದೆಯಲ್ಲ ಆ ಕಂಡೀಷನ್ಗೆ ಏನು ಕರಿತೀವಿ ನಾವು, ಎಪಿಸ್ಟ್ಯಾಕ್ಸಿಸ್. ಅಥವಾ ಇದನ್ನು ಅಕ್ಯೂಟ್ ಹೆಮ್ರೇಜ್. ನಾವು ಅಕ್ಯೂಟ್ ಅಂದರೆ ಏನು, ಶಾರ್ಟ್ ಟರ್ಮ್ಗೆ ಏನು ಕರಿತೀವಿ, ಅಕ್ಯೂಟ್. ಹೆಮ್ರೇಜ್ ಅಂದರೆ ಬ್ಲೀಡಿಂಗ್ ಆಗೋದು, ಬ್ಲೀಡಿಂಗ್. ಸೊ ಶಾರ್ಟ್ ಟರ್ಮಲ್ಲಿ ಅಂದರೆ ಸ್ವಲ್ಪ ಟೈಮಲ್ಲಿ ಏನು ಬ್ಲೀಡಿಂಗ್ ಆಗತ್ತಲ್ಲ ನೋಸ್ದಿಂದ, ಆ ಕಂಡೀಷನ್ಗೆ ಏನು ಕರಿತೀವಿ ನಾವು ಅಂದರೆ ಎಪಿಸ್ಟ್ಯಾಕ್ಸಿಸ್, ರೈಟ್. ಸೊ ಯಾಕೆ ಬ್ಲೀಡಿಂಗ್ ಆಗುತ್ತೆ ಅಂದರೆ ಬಿಕಾಸ್ ಆಫ್ ದಿ ಡ್ಯೂ ಟು ಡ್ಯಾಮೇಜಸ್ ಇನ್ ದ ಬ್ಲಡ್ ವೆಸಲ್. ಡ್ಯಾಮೇಜಸ್ ಆರ್ ಇಂಜೂರ್ಡ್ ಇನ್ ದ ಬ್ಲಡ್ ವೆಸಲ್ ವಿಚ್ ಆರ್ ಪ್ರೆಸೆಂಟ್ ಇನ್ಸೈಡ್ ದ ನೋಸ್. ಏನು ನೋಸಲ್ಲಿ ಏನು ಪ್ರೆಸೆಂಟ್ ಇರುತ್ತಲ್ಲ ಬ್ಲಡ್ ವೆಸಲ್, ಅದು ಏನಾದರೆ ಡ್ಯಾಮೇಜ್ ಆಯಿತು ಅಥವಾ ಇಂಜೂರ್ಡ್ ಆಯಿತು ಅಂದರೆ ಏನಾಗುತ್ತೆ, ನೋಸ್ ಬ್ಲೀಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮುಂದೆ ನಾವು ಕಾಸಸಲ್ಲಿ ನೋಡೋಣ. ಸೊ ಯಾಕೆ ಇಂಜೂರ್ಡ್ ಆಗುತ್ತೆ, ಹೇಗೆ ಇಂಜೂರ್ಡ್ ಆಗುತ್ತೆ ಆ್ಯಂಡ್ ಬ್ಲೀಡಿಂಗ್ ಹೇಗೆ ಆಗುತ್ತೆ ಅಂತ. ಸೊ I hope you understood in the introduction. So epistaxis is nothing but epistaxis also known as nosebleed, and in this condition the active bleeding will be present, or we can say that the epistaxis condition is nothing but it is acute hemorrhage from the nostril, nasal cavity or the nasopharynx due to injured or damages in the blood vessel which are present inside the nose. This is the introduction, and next we will going to studying about the types. So types mainly there are two types will be present, that is anterior and the posterior. So anterior andrenu, the word itself indicating that anterior meaning is nothing but front side. In front side in bleeding start ಆಗುತ್ತಲ್ಲ ಅದಕ್ಕೆ ನಾವೇನು ಕರಿತೀವಿ, anterior. posterior ಅಂದರೆ ಬ್ಯಾಕ್ ಸೈಡ್. ಇನ್ ಬ್ಯಾಕ್ ಸೈಡ್ ಆಫ್ ದಿ ನೋಸ್ ಏನಾದರೂ ಪೆಟ್ ಬಿದ್ದು ಏನು ನೋಸ್ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತಲ್ಲ ಬ್ಯಾಕ್ ಸೈಡಿಂದ, ಅದಕ್ಕೆ ನಾವು ಏನು ಕರಿತೀವಿ, ಪೋಸ್ಟೀರಿಯರ್. ನಾವು ದಿ ಆ್ಯಂಟೀರಿಯರ್ ಎಷ್ಟು ಜನಕ್ಕೆ ಆಗುತ್ತೆ ಅಂದರೆ ಆಲ್ಮೋಸ್ಟ್ 90% ನಾವು ಜನನಲ್ಲಿ ಏನು ನೋಡ್ತೀವಿ ಅಂದರೆ ಅದು ಆ್ಯಂಟೀರಿಯರ್ ಬ್ಲೀಡಿಂಗ್ ಆಗೋದು ನೋಡ್ತೀವಿ. ವೇರ್ಯಾಸ್ ಇನ್ ದ ಪೋಸ್ಟೀರಿಯರ್ ಲೆಸ್ ಕಾಮನ್ ದ್ಯಾನ್ ದಿ ಆ್ಯಂಟೀರಿಯರ್ ಕಂಪೇರ್ ಮಾಡಿದ್ರೆ ಪೋಸ್ಟೀರಿಯರಲ್ಲಿ ಜಾಸ್ತಿ ಜನ ಇಲ್ಲ, ಅಂದರೆ ಬ್ಯಾಕ್ ಸೈಡಿಂದ ಜಾಸ್ತಿ ಜನಗೆ ಬ್ಲೀಡಿಂಗ್ ಆಗಲ್ಲ. ಆ್ಯಂಡ್ ಇವಾಗ ಬ್ಲೀಡಿಂಗ್ ಎಲ್ಲಿಂದ ಆಗ್ತಾ ಅಂದರೆ ಪೋಸ್ಟೀರಿಯರ್ಲಿ ಫ್ರಂಟ್ ಆ್ಯಂಡ್ ಲೋವರ್ ಪಾರ್ಟ್ ಆಫ್ ದ ನೋಸ್ ಆ್ಯಂಡ್ ಸೈಟ್ ವಿಲ್ ಬಿ nasal septum. Nasal septum is nothing but bridge of the nose. Take an example. This is the diagram of nose and these are the nostrils and ಇದಕ್ಕೆ ಏನು ಕರಿತೀವಿ ನಾವು, ಸೆಪ್ಟಮ್, nasal septum or bridge of the nose. ಸೊ ಇಲ್ಲಿ ಏನಾದರೆ ಡ್ಯಾಮೇಜ್ ಆಯಿತು ಅಥವಾ ಇಲ್ಲಿ ಏನಾದರೂ ಬ್ರೇಕ್ ಆಯಿತು ಅಂದರೆ ಇಲ್ಲಿಂದ ಏನಾಗುತ್ತೆ ಅಂದರೆ ನೋಸ್ ಬ್ಲೀಡಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಇಸ್ ದ ಆ್ಯಂಟೀರಿಯರ್ ಅಂದರೆ nasal septum ಅಲ್ಲಿ ಪ್ರೆಸೆಂಟ್ ಇರುವ ಬ್ಲಡ್ ವೆಸಲ್ ಏನು ಡ್ಯಾಮೇಜ್ ಆಯಿತು ಅಥವಾ ಇಂಜೂರ್ಡ್ ಆಯಿತು ಅಂದರೆ ಇಲ್ಲಿಂದ ಏನಾಗುತ್ತೆ, ನಾಸ್ಟ್ರಲ್ದಿಂದ ಬ್ಲೀಡಿಂಗ್ ಆಗ ಸ್ಟಾರ್ಟ್ ಆಗುತ್ತೆ, ರೈಟ್. ಸೊ ದಿಸ್ ಇಸ್ ದ ಆ್ಯಂಟೀರಿಯರ್. ನಾವು ದಿ ಪೋಸ್ಟೀರಿಯರಲ್ಲಿ ಎಲ್ಲಿಂದ ಬ್ಲೀಡಿಂಗ್ ಆಗ ಸ್ಟಾರ್ಟ್ ಆಗುತ್ತೆ ಅಂದರೆ ದ ಬ್ಲೀಡಿಂಗ್ ವಿಲ್ ಬಿ ಸ್ಟಾರ್ಟ್ ಫ್ರಮ್ ಯೂಶುವಲಿ ದ ಬ್ಯಾಕ್ ಆಫ್ ದ ನೋಸ್. ಏನು ಬ್ಯಾಕ್ ಪಾರ್ಟ್ ಆಫ್ ಇರುತ್ತಲ್ಲ ನೋಸಲ್ಲಿ, ಅಲ್ಲಿಂದ ಏನಾಗುತ್ತೆ ಅಂದರೆ ಅವೇನು ಆರ್ಟ್ರೀಸ್ ಇರುತ್ತಲ್ಲ ಅವೆಲ್ಲ ಡ್ಯಾಮೇಜ್ ಆಗಿ ಅಲ್ಲಿಂದ ನೋಸ್ ಬ್ಲೀಡ್ ಆಗ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದ ಬ್ಲೀಡಿಂಗ್ ವಿಲ್ ಬಿ ದ ಬ್ಲಡ್ ಯೂಸ್ವಲಿ ಡ್ರೈನ್ ಡೌನ್ ಆಫ್ ದ ಬ್ಯಾಕ್ ಆಫ್ ದ ಥ್ರೋಟ್ ಇನ್ಸ್ಟೆಡ್ ಆಫ್ ಕಮಿಂಗ್ ಔಟ್ ಆಫ್ ದ ನಾಸ್ಟ್ರಿಲ್. ಸೊ ನಾರ್ಮಲಿ ಏನಾಗುತ್ತೆ ಅಂದರೆ ನಾಸ್ಟ್ರಿಲ್ದಿಂದ ಬ್ಲೀಡಿಂಗ್ ಆಗಬೇಕು, ರೈಟ್. ಸೊ ಆ್ಯಸ್ ಅ ನಾರ್ಮಲಿ ನಾವು ಆ್ಯಂಟೀರಿಯರ್ದಲ್ಲಿ ಏನು ನೋಡ್ತೀವಿ ಅಂದರೆ ಫ್ರಂಟ್ ಸೈಡ್ದಿಂದ ಬ್ಲೀಡಿಂಗ್ ಆಗುತ್ತೆ ಆ್ಯಂಡ್ ಅದು ನಮಗೆ ಕಂಡು ಬರುತ್ತೆ. ಬಟ್ ವೇರ್ ಆ್ಯಸ್ ಇನ್ ದ ಪೋಸ್ಟೀರಿಯರ್ ದ ಬ್ಲೀಡಿಂಗ್ ವಿಲ್ ಬಿ ಅಕಾರ್ಡಿಂಗ್ ಫ್ರಮ್ ದ ಥ್ರೋಟ್ instead of coming out to the nostril. ನಾರ್ಮಲಿ ಏನಾಗಬೇಕಂದ್ರೆ ನಾಸ್ಟ್ರಿಲ್ದಿಂದ ಬ್ಲೀಡಿಂಗ್ ಆಗಬೇಕು, ರೈಟ್. ಬಟ್ ಇಲ್ಲಿ ಆ್ಯಂಟೀರಿಯರ್ಲಿ ಏನಾಗುತ್ತೆ ಅಂದರೆ ಪೋಸ್ಟೀರಿಯರ್ಲಿ ನಾಸ್ಟ್ರಿಲ್ದಿಂದ ಬರಲ್ಲ ಬ್ಲೀಡಿಂಗ್ ಥ್ರೋಟ್ದಿಂದ ಹೋಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ಬ್ಲೀಡಿಂಗ್ ಆಗೋದು ಕಾಣಿಸಲ್ಲ, ರೈಟ್. ಐ ಹೋಪ್ ಯು ಅಂಡರ್ಸ್ಟುಡ್. ಗೋಯಿಂಗ್ ಟು ಸ್ಟಡಿಂಗ್ ಅಬೌಟ್ ದಿ ಇಟಿಯೋಲಜಿ ಅಂದ್ರೇನು, ಕಾಸಸ್. ಸೊ ಎದಕ್ಕೆ ಆಗ್ತಾ ಇದೆ ಬ್ಲೀಡಿಂಗ್. ಫಸ್ಟ್ ವಿ ವಿಲ್ ಸಿ ದಿ ಲೋಕಲ್ ಕಾಸಸ್. ಸೊ ಲೋಕಲ್ ಕಾಸಲ್ಲಿ ಫಸ್ಟ್
ಫಿಂಗರ್ ನೇಲ್ ಟ್ರೋಮಾ. ನಾವು ಫಿಂಗರ್ ನೇಲ್ ಟ್ರೋಮಾ ಅಂದರೆ ಏನು, ಬೇಸಿಕಲಿ ನಾವು ಇದು ಚಿಲ್ಡ್ರನ್ಸಲ್ಲಿ ನೋಡ್ತೀವಿ. ಅಂದರೆ ಅವು ಚಿಲ್ಡ್ರನ್ಸ್ ಆಟ ಆಡುವ ಟೈಮ್ದಲ್ಲಿ ತಮ್ಮ ಫಿಂಗರ್ಸನ್ನೆಲ್ಲ ನೋಸಲ್ಲಿ ಹಾಕೋತಾರಲ್ಲ, ಸೊ ಅದು ಫಿಂಗರಲ್ಲಿ ನೇಲ್ಸ್ ಪ್ರೆಸೆಂಟ್ ಇರುತ್ತೆ. ಸೊ ಆ ನೇಲ್ಸ್ದಿಂದ ಏನಾಗುತ್ತೆ ಅಂದರೆ ಗೊತ್ತಿಲ್ಲಾರ್ದೇ ಪ್ರಿಕ್ ಆಗಿಬಿಡ್ತದೆ ಅದು, ಎಲ್ಲಿ ಆರ್ಟ್ರೀಸಲ್ಲಿ, ಬ್ಲಡ್ ವೆಸಲ್. ಸೊ ಅವಾಗ ಏನಾಗುತ್ತೆ, ಟ್ರೋಮಾ ಇಸ್ ನಥಿಂಗ್ ಬಟ್ ಆಕ್ಸಿಡೆಂಟ್ಲಿ ಅದು ನೇಲ್ಸ್ ಏನಿರುತ್ತಲ್ಲ ಫಿಂಗರ್ದು, ಅದರದಿಂದ ಇರಿಟೇಟ್ ಆಗಿ ನೋಸ್ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಟ್ರೋಮಾ ಟು ದಿ ನೋಸ್ ಆರ್ ದಿ ಫೇಶಿಯಲ್. ಟ್ರೋಮಾ ಇಸ್ ನಥಿಂಗ್ ಬಟ್ ದ್ಯಾಟ್ ಈಸ್ ದಿ ಆಕ್ಸಿಡೆಂಟ್. ಸೊ ಆಕ್ಸಿಡೆಂಟಲ್ಲಿ ನೋಸ್ ಆಗಿರ್ಬೋದು ಅಥವಾ ಫೇಶಿಯಲಲ್ಲಿ ಏನಾದರೆ ಪೆಟ್ ಬಿತ್ತಿದೆ ಅಂದ್ರೂ ಬ್ಲೀಡಿಂಗ್ ಆಗ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಇಸ್ ದ ಕಾಸ್. ಆ್ಯಂಡ್ ನೆಕ್ಸ್ಟ್ ಈಸ್ ದಿ ಫ್ರ್ಯಾಕ್ಚರ್ ಆಫ್ ದ ನಸಲ್ ಬೋನ್. ನಸಲ್ ಬೋನ್ ಎಕ್ಸಾಂಪಲ್ ನಾನು ಹೇಳಿದೆ ಅಲ್ಲ, ಇಲ್ಲಿ ಸೆಪ್ಟಮ್ ಪ್ರೆಸೆಂಟ್ ಇರುತ್ತೆ ಅಂತ. ಸೊ ಅದು ನಸಲ್ ಸೆಪ್ಟಮ್ಗೆ ಏನರೇ ಪೆಟ್ ಬಿತ್ತು ಅಥವಾ ಏನರೇ ಡ್ಯಾಮೇಜ್ ಆಯ್ತು ಅಂದ್ರೂ ನೋಸ್ ಬ್ಲೀಡಿಂಗ್ ಆಗ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಈಸ್ ದಿ ಲ್ಯಾಕ್ಟೋಜೆನಿಕ್ ಕಾಸಸ್. ಸೊ ಲ್ಯಾಟ್ರೋಜೆನಿಕ್ ಕಾಸ್ ಇಸ್ ನಥಿಂಗ್ ಬಟ್ ಎಕ್ಸಾಂಪಲ್ ಈಸ್ ದಿ ಏನು ಹೇಳ್ತಾರೆ ಅಂದರೆ ಡಾಕ್ಟರ್ಸ್ ನೆಸೋಗ್ಯಾಸ್ಟ್ರಿಕ್ ಟ್ಯೂಬ್ ಹಾಕತ್ತೆ ಹೇಳ್ತಾರೆ, ಅಂದರೆ ಬಿಕಾಸ್ ಆಫ್ ದಿ ಪೇಷಂಟ್ಸ್ ಕಂಡೀಷನ್, ರೈಟ್. ಸೊ ನೆಸೋಗ್ಯಾಸ್ಟ್ರಿಕ್ ಟ್ಯೂಬಲ್ಲಿ ನೋಸ್ದಿಂದ ನಾವು ನೆಸೋಗ್ಯಾಸ್ಟ್ರಿಕ್ ಟ್ಯೂಬ್ ಹಾಕಬೇಕು. ಸೊ ಅದು ಹಾಕೋ ಟೈಮಲ್ಲಿ ಹರಿಬರಿ ಆಗಿರ್ಬೋದು ಅಥವಾ ಗೊತ್ತಾಗ್ಲಾರ್ದೇ ಹಾಕೋ ಮುಂದೆ ಬ್ಲಡ್ ವೆಸಲ್ ಏನರ ಡ್ಯಾಮೇಜ್ ಆಯ್ತು ಅಂದ್ರೂ ಬ್ಲೀಡಿಂಗ್ ಆಗ ಸ್ಟಾರ್ಟ್ ಆಗುತ್ತೆ. ಲ್ಯಾಟ್ರೋಜೆನಿಕ್ ಕಾಸ್ ಇಸ್ ನಥಿಂಗ್ ಬಟ್ ಡ್ಯೂ ಟು ದಿ ಎನಿ ಡಯಾಗ್ನೋಸಿಸ್. ಅದು ಡಯಾಗ್ನೋಸಿಸ್ ಮಾಡಿದ್ಮೇಲೆ ಪೇಷಂಟಿಗೆ ನೀಡ್ ಇದೆ ಅದು ನೆಸೋಗ್ಯಾಸ್ಟ್ರಿಕ್ ಟ್ಯೂಬ್ ಹಾಕಬೇಕಂತ. ಸೊ ಹಾಕೋ ಮುಂದೆ ಏನಾದರೆ ಬ್ಲಡ್ ವೆಸಲ್ ಡ್ಯಾಮೇಜ್ ಆಯ್ತು ಅಂದ್ರೂ ನೋಸಿಂದ ಬ್ಲೀಡಿಂಗ್ ಆಗ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈಸ್ ದ ಇನ್ಫೆಕ್ಷನ್. ಸೊ ಡ್ಯೂ ಟು ಇನ್ಫೆಕ್ಷನ್ಸ್ ಆಲ್ಸೋ ದ ಬ್ಲೀಡಿಂಗ್ ವಿಲ್ ಬಿ ಆಕೋಸ್. ಟೇಕ್ ಆನ್ ಎಕ್ಸಾಂಪಲ್ ದ ಲೋಕಲ್ ಇರಿಟೇಷನ್ ಆಯ್ತು ಅಂದರೆ ಫಿಂಗರ್ಸ್ ನೋಸಲ್ಲಿ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗೂ ನೋಸ್ ಬ್ಲೀಡ್ ಆಗ್ಬೋದು. ನೆಕ್ಸ್ಟ್ ರೀಸೆಂಟ್ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್. ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಯ್ತು ಅಂದ್ರೂ ಇರಿಟೇಷನ್ ಆಗಿ ಬ್ಲೀಡಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನಲ್ಲಿ ಇನ್ಫ್ಲಾಮೇಷನ್ ಆಗುತ್ತೆ, ರೈಟ್. ಸೊ ಡ್ಯೂ ಟು ದ್ಯಾಟ್. ಆ್ಯಂಡ್ ವೈರಲ್ ರಿನೈಟಿಸ್ ಆ್ಯಂಡ್ ಅಕ್ಯೂಟ್ ಸೈನಸೈಟಿಸ್. ಸೊ ಇದರ ಬಗ್ಗೆ ನಾವು ಮುಂದೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಅಂದರೆ ಡೀಟೇಲ್ ಆಗಿ ಇದೊಂದು ಕಂಡೀಷನ್ ಇದೆ. ಸೊ ವೈರಲ್ ರಿನೈಟಿಸ್ ಇಸ್ ನಥಿಂಗ್ ಬಟ್ ಇನ್ಫ್ಲಾಮೇಷನ್ ಆಫ್ ದಿ ರಿನೈಟಿಸ್ ಅಂದರೆ ನೋಸ್. ಸೊ ಅದು ಡ್ಯೂ ಟು ದಿ ವೈರಲ್ ಇನ್ಫೆಕ್ಷನ್ ಏನಾಗುತ್ತೆ ಅಂದರೆ ಬ್ಲೀಡಿಂಗ್ ಆಗ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಸೇಮ್ ಅಕ್ಯೂಟ್ ಸೈನೈಟಿಸ್ ಆಲ್ಸೋ ಸೇಮ್. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಸ್ಟಡಿ ಇನ್ ಡೀಟೇಲ್ ದ್ಯಾಟ್. ಓಕೆ, ಆ್ಯಂಡ್ ದೀಸ್ ಆಲ್ ಆರ್ ದಿ ಕಾಸಸ್. ನೆಕ್ಸ್ಟ್ ಇಸ್ ದ ಸೈನ್ ಆ್ಯಂಡ್ ಸಿಂಪ್ಟಮ್. ಸೊ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ಇಸ್ ನಥಿಂಗ್ ಬಟ್ ಸಿಂಪ್ಟಮ್ಸ್. ಸೊ ನೋಸ್ ಬ್ಲೀಡಿಂಗ್ ಐತೆ ಅಂದರೆ ಏನೇನು ಸಿಂಪ್ಟಮ್ ಬರುತ್ತೆ ಅಂದರೆ ಫಸ್ಟ್ ಇಸ್ ದ ಡಾರ್ಕ್ ಆರ್ ಬ್ರೈಟ್ ರೆಡ್ ಬ್ಲೀಡಿಂಗ್. ಅಂದರೆ ಬ್ಲೀಡಿಂಗ್ ಫುಲ್ ಬ್ರೈಟ್ ಇರುತ್ತೆ. ಆ್ಯಂಡ್ ಟ್ರಬಲ್ ಬ್ರೀದಿಂಗ್ ಬಿಕಾಸ್ ಅದು ಫುಲ್ ನೋಸಲ್ಲಿ ಪೂರಾ ಕ್ಲಾಟ್ ಆಗುತ್ತೆ, ರೈಟ್, ಬ್ಲೀಡಿಂಗ್ ಎಲ್ಲ. ಸೊ ಅದಕ್ಕೆ ಏನಾಗುತ್ತೆ ಅಂದರೆ ಪೇಷಂಟಿಗೆ ಬ್ರೀತ್ ಮಾಡೋಕೆ ಅಷ್ಟೊಂದು ಆಗಲ್ಲ, ಟ್ರಬಲ್ ಫೀಲ್ ಆಗುತ್ತೆ, ರೈಟ್. ಆ್ಯಂಡ್ ನೆಕ್ಸ್ಟ್ ಸಿಂಪ್ಟಮ್ ಈಸ್ ದಿ ಸ್ಟೂಲ್ ಮೇ ಬಿ ಲುಕ್ ಬ್ಲ್ಯಾಕ್ ಬಿಕಾಸ್ ಅದು ಬ್ಲೀಡಿಂಗ್ ಎಲ್ಲ ಸಾಲ್ವ್ ಮಾಡಿರ್ತಾರಲ್ಲ ಪೇಷಂಟ್. ಸೊ ಅದಕ್ಕೆ ಏನಾಗುತ್ತೆ ಅಂದರೆ ಅದು ಸ್ಟೂಲು ಬ್ಲ್ಯಾಕ್ ಕಾಣುತ್ತೆ. ಆ್ಯಂಡ್ ನೆಕ್ಸ್ಟ್ ಇದೆ ಹೆಡ್ಏಕ್ ಆ್ಯಂಡ್ ಕನ್ಫ್ಯೂಷನ್, ಫೇಂಟಿಂಗ್ ಆ್ಯಂಡ್ ಡಿಸಿನೆಸ್ಸು ಆಗುತ್ತೆ. ಬಿಕಾಸ್ ಬ್ಲೀಡಿಂಗ್ ಏನಿದೆ ಅಂದರೆ ಅಂದರೆ ಬ್ಲಡಲ್ಲಿ ಎಲ್ಲ ನ್ಯೂಟ್ರಿಷನ್ ಪ್ರೆಸೆಂಟ್ ಇರುತ್ತೆ, ರೈಟ್. ನ್ಯೂಟ್ರಿಷನ್, ಆಕ್ಸಿಜನ್ ಇವೆಲ್ಲ ಇರುತ್ತೆ. ಆ್ಯಂಡ್ ಮೇನ್ಲಿ ಬ್ಲಡ್ ಏನಾಗಬೇಕು, ಎಲ್ಲ ಆರ್ಗನ್ಸ್ಗೆ ಸಪ್ಲೈ ಆಗಬೇಕು. ಆವಾಗೇ ನಮ್ಮ ಬ್ಲೀಡಿಂಗ್ ಅಂದರೆ ಆವಾಗೇ ನಮ್ಮ ಆರ್ಗನ್ಸ್ ಎಲ್ಲ ಕರೆಕ್ಟ್ ಮೇಂಟೈನ್ ಆಗುತ್ತೆ. ಬಟ್ ವೇರಾಸ್ ಇನ್ ಎಪಿಸ್ಟಾಕ್ಸಿಸ್ ಕಂಡೀಷನ್ ಕಂಟಿನ್ಯೂ ಬ್ಲೀಡಿಂಗ್ ಇರೋ ಕಾರಣದಿಂದ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಬ್ಲಡ್ ನಮ್ಮ ಬ್ರೈನಿಗೆ ದ ಮಾಸ್ಟರ್ ಆಫ್ ದಿ ಮಾಸ್ಟರ್ ಇರುತ್ತಲ್ಲ ನಮ್ಮ ಪೂರಾ ಬಾಡಿದು, ಅದು ಬ್ರೈನ್. ಸೊ ಅದಕ್ಕೆ ಕರೆಕ್ಟಾಗಿ ಬ್ಲಡ್ ಸಪ್ಲೈ ಆಗೋಲ್ಲ, ಡಿಹೈಡ್ರೇಷನ್ ಆಗುತ್ತೆ ಪೇಷಂಟ್ಗೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಪೇಷಂಟ್ಗೆ ಹೆಡ್ಏಕ್ ಫೀಲ್ ಆಗುತ್ತೆ, ಕನ್ಫ್ಯೂಸ್ ಆಗುತ್ತೆ, ಡಿಸಿನೆಸ್, ಫೆಂಟಿಂಗ್ ಅಂದರೆ ಒಂಥರ ಚಕ್ಕರ್ ಬರ್ತದೆ, ಅದು ಆ ಥರ ಫೀಲ್ ಆಗುತ್ತೆ. ಡಿಸಿನೆಸ್ ಅಂದರೆ ಸುಸ್ತು ಥರ ಫೀಲ್ ಆಗುತ್ತೆ. ಬಿಕಾಸ್ ಬ್ಲೀಡಿಂಗ್ ಆದ ಕಾರಣ ಅದು ಏನಾಗುತ್ತೆ ಅಂದರೆ ಪೇಷಂಟ್ಗೆ ಪೂರಾ ವೀಕ್ನೆಸ್ ಆಗುತ್ತೆ. ಸೊ ದ್ಯಾಟ್ ಈಸ್ ದ ರೀಸನ್. ಸೊ ದೀಸ್ ಆಲ್ ಆರ್ ದಿ ಸಿಂಪ್ಟಮ್ ವಿಲ್ ಬಿ ಸೀನ್ ಇನ್ ದ ಎಪಿಸ್ಟಾಕ್ಸಿಸ್ ಪೇಷಂಟ್. ನೆಕ್ಸ್ಟ್ ಡಯಾಗ್ನೋಸ್ಟಿಕ್ ವ್ಯಾಲ್ಯುವೇಷನ್. ಸೊ ನಾವು ಹೇಗೆ ಡಯಾಗ್ನೋಸ್ ಮಾಡಬೇಕು, ಫಸ್ಟ್ ಇದು ಹೆಲ್ತ್ ಹಿಸ್ಟ್ರಿ, ಕಂಪ್ಲೀಟ್ ಹೆಲ್ತ್ ಹಿಸ್ಟ್ರಿ ತೊಗೋಬೇಕು. ಸೊ ಏನಿದೆ, ಲೈಕ್ ಏನಂದರೆ ಡಿಸೀಸ್ ಕಂಡೀಷನ್ ಲೈಕ್ ರಿನೈಟಿಸ್ ಇದೆ, ಸೈನಸೈಟಿಸ್ ಇದೆ, ಅಥವಾ ಲೋಕಲ್ ಇರಿಟೇಷನ್ ಇದೆ. ಸೊ ಅಕಾರ್ಡಿಂಗ್ ಟು ದ ಪೇಷಂಟ್ ವಿ ಹ್ಯಾವ್ ಟು ಬಿ ಕಲೆಕ್ಟ್ ದಿ ಸಮ್ ಹೆಲ್ತ್ ಹಿಸ್ಟ್ರಿ. ಲ್ಯಾಬ್ರೇಟರಿ ಸ್ಟಡೀಸ್ CBC ಮಾಡಬೇಕು. ನ್ಯೂರೋಪ್ಲೇಸಿಸ್ ಪ್ರೆಸೆಂಟ್ ಈಸ್ ನಾಟ್, ಬಿಕಾಸ್ ಅಲ್ಲಿ ಕ್ಯಾನ್ಸರಸ್ ಸೆಲ್ಲು ಡೆವಲಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೋಡಬೇಕು. ಆ್ಯಂಡ್ PT ಟೆಸ್ಟ್, ಪ್ರೋಥ್ರೋಂಬಿನ್ ಟೆಸ್ಟ್ ಅಂದರೆ
ಬ್ಲೀಡಿಂಗ್ ಕ್ಲಾಟಿಂಗ್ ಟೈಮ್ ಎಷ್ಟು ಇದೆ ಪೇಷಂಟ್ಸಲ್ಲಿ ಅದು ನೋಡ್ಕೋಬೇಕು. ಯಾಕಂದರೆ ಅಲ್ಲಿ ಬ್ಲೀಡಿಂಗ್ ಇರುತ್ತಲ್ಲ ಕಂಟಿನ್ಯೂಸ್, ಅದಕ್ಕೋಸ್ಕರ. ನೆಕ್ಸ್ಟ್ ಈಸ್ ದ ನಜಲ್ ಸ್ಪೆಕ್ಯುಲಮ್ ಎಕ್ಸಾಮಿನೇಷನ್ ಆ್ಯಂಡ್ ನಜಲ್ ಎಂಡೋಸ್ಕೋಪಿ. ನಜಲ್ ಸ್ಪೆಕ್ಯುಲಮಲ್ಲಿ ಅಂದರೆ ಡೈರೆಕ್ಟ್ ಗೊತ್ತಾಗುತ್ತೆ ಲೈಕ್ ಆ್ಯಂಟೀರಿಯರ್ದಿಂದ ಬ್ಲೀಡಿಂಗ್ ಆಗ್ತಾ ಇದೆ ಅಥವಾ ಪೋಸ್ಟೀರಿಯರ್ದಿಂದ, ಸೊ ಹೇಗೆ ಆಗ್ತಾ ಇದೆ. ಆ್ಯಂಡ್ ಎಂಡೋಸ್ಕೋಪಿದಿಂದ ಪೂರ ಕ್ಲಿಯರ್ ಆಗುತ್ತೆ, ಸೊ ಯಾವ ಬ್ಲಡ್ ವೆಸಲ್ ಇಂಜರ್ಡ್ ಆಗಿದೆ ಅಥವಾ ಡ್ಯಾಮೇಜ್ ಆಗಿದೆ ಅಂತ. ಸೊ ಅದಕ್ಕೋಸ್ಕರ ಡಯಾಗ್ನೋಸ್ಟಿಕ್ ವ್ಯಾಲ್ಯೂಯೇಷನಲ್ಲಿ ಇದೆಲ್ಲ ಮಾಡಬೇಕು. ನೆಕ್ಸ್ಟ್ is the medical management, how we are going to treating that. First is if the anterior nosebleed will be present, so how we are going to manage. First is stop the bleeding. Bleeding stop ಮಾಡಬೇಕು. Next going to use the nasal packing, that is the petroleum, that is nothing but Vaseline and gauzes, balloon nasal package. ಸೊ ಇವೆಲ್ಲ ಏನು ಮಾಡಬೇಕು, ಯೂಸ್ ಮಾಡಬೇಕು, ಇದರಿಂದ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ. or else we can use the drug that is oxymetazoline, that is nothing but nasal spray. ಈ nasal spray ದಿಂದನೂ ನೋಸ್ ಬ್ಲೀಡ್ ಆಗುತ್ತೆ. ನೆಕ್ಸ್ಟ್ if the posterior nosebleed will be there, then what will we do, that is balloon nasal pack or the sedative and the pain medication will be prescribed. So through this we can manage the epistaxis. If you have any doubt in this topic, then let me know in the comment section. Thank you for watching.